ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಎರಡನೇ ಏಕದಿನ ಪಂದ್ಯ ಇವತ್ತು ನಡೆಯಿತು. ಭಾರತ ವಿರುದ್ಧ ಆಸ್ಟ್ರೇಲಿಯಾ 2 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿದೆ ಎನ್ನುವಂಥದ್ದು ಗೊತ್ತಾಗಿದೆ. 2-0 ಅಂತರದ ಮೂಲಕ ಏಕದಿನ ಸರಣಿಯನ್ನ ಟೀಮ್ ಇಂಡಿಯಾ ಸೋತಿದೆ ಅಂತ ಹೇಳಿದ್ರೆ ಭಾರತ ಸೋಲು ಕಂಡಿದೆ. ಆಸೀಸ್ಗೆ 265 ರನ್ಗಳ ಟಾರ್ಗೆಟ್ ಅನ್ನ ಭಾರತೀಯ ಆಟಗಾರರು ಕೊಟ್ಟಿದ್ದರು. 46ನೇ ಓವರ್ನಲ್ಲಿ ಗುರಿ ಬೆನ್ನತ್ತಿದೆ ಆಸ್ಟ್ರೇಲಿಯಾ ಪಡೆ ಎನ್ನುವಂಥದ್ದು ಗೊತ್ತಾಗಿದೆ. ಆಸೀಸ್ ಪರ ಶಾರ್ಟ್ ಕೂಪರ್ ಅರ್ಧಶತಕವನ್ನು ಗಳಿಸಿದ್ರು. ಇತ್ತ ಹರ್ಷಿತ್ ರಾಣಾ, ಸುಂದರ್ಗೆ ತಲಾ 2 ವಿಕೆಟ್ ಲಭಿಸಿದೆ. ಎರಡೂ ಪಂದ್ಯಗಳಲ್ಲೂ ಕೂಡ ವಿರಾಟ್ ಕೊಹ್ಲಿ 0 ಸುತ್ತಿದ್ದಾರೆ ಎನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರ ಆಟದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ಕೊಹ್ಲಿ ಯಾವ ರೀತಿಯಾಗಿ ಆಟ ಆಡಬಹುದು, ಅದೆಷ್ಟೋ ದಿನಗಳ ಬಳಿಕ ಕ್ರೀಡಾಂಗಣಕ್ಕೆ ಇಳಿದಂಥ ಕೊಹ್ಲಿ ಮೇಲೆ ಭರವಸೆಯ ಬೆಟ್ಟವೇ ಇತ್ತು. ಆದರೆ ಮೊದಲ ಪಂದ್ಯದಲ್ಲೂ ಕೂಡ ಕೊಹ್ಲಿ 0 ಸುತ್ತಿದ್ರು. ಇವತ್ತು ಎರಡನೇ ಪಂದ್ಯ ನಡೀತು. ಇವತ್ತು ಕೂಡ ಕೊಹ್ಲಿ 0 ಸುತ್ತಿದ್ದಾರೆ. ಇತ್ತ ರೋಹಿತ್ ಶರ್ಮಾ, ಅಯ್ಯರ್ ಹೋರಾಟ ವ್ಯರ್ಥವಾಗಿದೆ. ಭಾರತದ ಬೌಲಿಂಗ್ ಸಮರ್ಥವಾಗಿ ಎದುರಿಸಿದೆ ಆಸೀಸ್ ಪಡೆ ಭಾರತದ ಬೌಲಿಂಗ್ ವಿಭಾಗವನ್ನು ಸಮರ್ಥವಾಗಿ ಎದುರಿಸಿತು. ಇತ್ತ ಗಮನಿಸ್ತಾ ಹೋಗೋದಾದರೆ ಒಂದು ಕಡೆಯಲ್ಲಿ ಇವತ್ತಾದರೂ ಗೆಲ್ಲಬಹುದು, ಈ ಸರಣಿಯಲ್ಲಿ ಒಂದು ಕುತೂಹಲವನ್ನು ಭಾರತ ತಂಡ ಉಳಿಸ್ಕೊಳ್ಬಹುದು ಎನ್ನುವುದಾಗಿ ಎಲ್ಲರಲ್ಲೂ ಕೂಡ ಕುತೂಹಲ ಇತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಪ್ಲೇಯರ್ ಆಫ್ ದಿ ಮ್ಯಾಚ್ ಇದರಲ್ಲಿ ಆಡಮ್ ಜಂಪಾ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪಾಟೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಾಟೀಲ್, ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು, ಇವತ್ತಿನ ಪಂದ್ಯವನ್ನ ಗೆದ್ದು ಟೀಮ್ ಇಂಡಿಯಾ ಈ ಸರಣಿಯಲ್ಲಿ ಕುತೂಹಲವನ್ನ ಕಾಯ್ದುಕೊಳ್ಳುತ್ತೆ ಎನ್ನುವಂಥದ್ದಾಗಿ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದರೆ ಟೀಮ್ ಇಂಡಿಯಾ ಎಡವಿದ್ದೆಲ್ಲಿ ಅಂತೇಳಿ ಪಾಟೀಲ್? ಸಂಪತ್, ಒಂದು ಏನಂತಂದ್ರೆ ತುಂಬಾ ನೀವು ಹೇಳಿದಂಗೆ ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ರೋಹಿತ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು. ಒಂದೇನು ಅಂತಂದ್ರೆ ವಿರಾಟ್ ಕೊಹ್ಲಿ ಸತತ 2 ಪಂದ್ಯಗಳಲ್ಲೂ ಕೂಡ 0 ಸುತ್ತಿದ್ದು ಭಾರಿ ಒಂದು ಬೇಜಾರು ಕೊಹ್ಲಿ ಅಭಿಮಾನಿಗಳಲ್ಲಿ. 7 ತಿಂಗಳ ಬಳಿಕ ಕೊಹ್ಲಿ ಏಕದಿನ ತಂಡ ಮತ್ತೆ ಮರಳಿದ್ರು. ಅಂದ್ರೆ ಟೆಸ್ಟ್ಗೆ ಈಗಾಗಲೇ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ, T20ಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಈಗಾಗಲೇ ಕೊನೆಯ ಹಂತದಲ್ಲಿ ಇದ್ದಾರೆ. ಎಲ್ಲರೂ ಕೂಡ ವಿಶ್ವಕಪ್ ಆಡ್ತಾರೆ, ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅಂತ ಇದ್ದಾರೆ. ಬಟ್ ಈ ಒಂದು ಫಾರ್ಮ್ ನ ನೋಡಿದ್ರೆ ಖಂಡಿತವಾಗ್ಲೂ ಅದು ಎಲ್ಲೋ ನಿರಾಶೆ ಅನುಭವಿಸ್ತೀವೋ ಅಂತ ಅನ್ನಿಸ್ತಾ ಇದೆ. ಬಟ್ ಮತ್ತೆ ಈ ಒಂದು ವಿಕೆಟ್ ಹೋದ್ಮೇಲೆ ಕೂಡ ಅವರು ಅಭಿಮಾನಿಗಳಿಗೆ ಕೈ ತೋರಿಸಿ ಏನು ಹೋದ್ರು, ಅದ್ಯಾಕೋ ಎಲ್ಲಾ ಫ್ಯಾನ್ಸ್ ಗಳಿಗೆ ಎಲ್ಲೋ ಒಂದ್ ಕಡೆಗೆ ರಿಟೈರ್ಮೆಂಟ್ ಘೋಷಣೆ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಬಟ್ ರೋಹಿತ್ ಶರ್ಮಾ ಒಂದು ಒಳ್ಳೆ ಪಂದ್ಯವನ್ನ ಆಡಿದ್ರು. 73 ರನ್ ಆರಂಭದಲ್ಲಿ ಅವರು ಕೂಡ ತಡ್ಕಾಡಿದ್ರು. ಸಾಕಷ್ಟು ನಿಧಾನಗತಿ ಬ್ಯಾಟಿಂಗ್ಗೆ ಮೊರೆ ಹೋದ್ರು. ಅದಾದ ನಂತರ ಒಂದ್ ಸ್ವಲ್ಪ ಚೇತರಿಸಿಕೊಂಡ್ರು. ಬಟ್ ಒಂದು ಬ್ಯಾಟ್ ಶಾಟ್ ಹೊಡೆಯುವ ಮೂಲಕ ಮಿಚೆಲ್ ಸ್ಟಾರ್ಕ್ ಅವರಿಗೆ ವಿಕೆಟ್ ಅನ್ನ ಒಪ್ಪಿಸ್ತಾರೆ. ಅದನ್ನ ಬಿಟ್ರೆ ಶ್ರೇಯಸ್ ಅಯ್ಯರ್ ಮತ್ತೆ ಅಕ್ಷರ್ ಪಟೇಲ್, ಆಮೇಲೆ ಕೊನೆಯಲ್ಲಿ ಹರ್ಷಿತ್ ರಾಣಾ ಒಂದ್ ಸ್ವಲ್ಪ ಕೈ ಹಿಡಿದಿದ್ದನ್ನ ಬಿಟ್ರೆ ಭಾರತದ ಬ್ಯಾಟಿಂಗ್ ಸಂಪೂರ್ಣವಾಗಿ ವೈಫಲ್ಯವನ್ನ ಹೊಂತು. ಮಿಚೆಲ್ ಸ್ಟಾರ್ಕ್ ಆಗಿರ್ಬೋದು, ಆಮೇಲೆ ಓವನ್ ಆಗಿರ್ಬೋದು, ಜಂಪಾ ತುಂಬಾ ಅದ್ಭುತವಾಗಿ ಬೌಲಿಂಗ್ ಅನ್ನು ಹಾಕಿದ್ರು. 10 ಓವರ್ಗಳಲ್ಲಿ 60 ರನ್ಗಳನ್ನು ಕೊಟ್ಟರು. ಪ್ರಮುಖ 4 ವಿಕೆಟ್ಗಳನ್ನ ಕೂಡ ಪಡೆದುಕೊಂಡ್ರು. ಭಾರತ 264 ರನ್ ಅನ್ನ ಪೂರೈಸಿತು. 265 ಒಂದು ಒಳ್ಳೆ ಸ್ಪರ್ಧಾತ್ಮಕ ಮೊತ್ತ. ಬಟ್ ಅನ್ಕೊಂಡಿದ್ವಿ ಆಸ್ಟ್ರೇಲಿಯಾ ಪಿಚ್ ನಲ್ಲಿ ಆಸ್ಟ್ರೇಲಿಯಾವನ್ನ ಇಷ್ಟು ರನ್ನಿಗೆ ನಾವು ಕಟ್ಟಿ ಹಾಕೋದು ಕಷ್ಟ ಆಗತ್ತೇನೋ ಅಂತ ಹೇಳಿ. ಬಟ್ ಆರಂಭದಲ್ಲಿ ಮಿಚೆಲ್ ಮಾರ್ಷ್ ಅವರ ಒಂದು ವಿಕೆಟ್ ಕಬಳಿಸ್ಕೊಳ್ತೀವಿ. ಅದಾದ ನಂತರ ಹೆಡ್ ಕೂಡ ದೊಡ್ಡ ಮೊತ್ತವನ್ನ ಪೇರಿಸೋದಕ್ಕೆ ಆಗ್ಲಿಲ್ಲ. ಬಟ್ ಇಲ್ಲಿ ಮ್ಯಾಥ್ಯೂ ಶಾಟ್ ಒಂದು ಒಳ್ಳೆ ಇನ್ನಿಂಗ್ಸ್ ನ ಆಡ್ತಾರೆ. ಭಾರತದ ಬೌಲರ್ ಗಳನ್ನ ಹಿಗ್ಗಾಮುಗ್ಗಾ ಚೆಸ್ತಾರೆ. ಒಳ್ಳೆ 4 ಬೌಂಡ್ರಿ 2 ಸಿಕ್ಸರ್ ಗಳನ್ನ ಹೊಡಿತಾರೆ. ರೆನ್ಶೋ ಕೂಡ ಅದಕ್ಕೆ ಒಳ್ಳೆ ಸಾಧನೆ ಕೊಡ್ತಾರೆ. ಅದಾದ ನಂತರ 2-3 ವಿಕೆಟ್ಗಳು ಪಟ ಹೋಗಿಬಿಡುತ್ತೆ. ಇನ್ನೂ ಒಂದು ಆಸೆ ಸಿಗುತ್ತೆ, ಭಾರತ ಗೆದ್ದು ಬಿಡುತ್ತೇನೋ, ಒಳ್ಳೆ ಬೌಲಿಂಗ್ ಆಗ್ತಾ ಇದೆ, ಹೊಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಬಟ್ ಅಲ್ಲಿ ಓವನ್ ಮತ್ತೆ ಕೂಪರ್ ಒಂದು ಒಳ್ಳೆ ಇನ್ನಿಂಗ್ಸ್ ನ ಆಡ್ತಾರೆ. ಒಂದು 50+ ಪಾರ್ಟ್ನರ್ಶಿಪ್ ಏನಾಯ್ತು ಅದು ಭಾರತದ ಒಂದು ಗೆಲುವಿಗೆ ಕೊಳ್ಳಿ ಹಿಡಿತು. ಭಾರತದ ಪರವಾಗಿ ಅಷ್ಟರ ಮಟ್ಟಿಗೆ ಯಾರು ಪರಿಣಾಮಕಾರಿಯಾಗಿ ಬೌಲಿಂಗ್ ಅನ್ನ ಮಾಡ್ಲೇ ಇಲ್ಲ. ಸಿರಾಜ್ ನೋಡಿ 10 ಓವರ್ಗಳಲ್ಲಿ 49 ರನ್ಗಳನ್ನು ಕೊಡ್ತಾರೆ. ಹರ್ಷದೀಪ್ ಕೂಡ 8.2 ಓವರ್ಗಳಲ್ಲಿ 41 ಕೊಟ್ಟು 2 ವಿಕೆಟ್ ನ ತೆಗೆದುಕೊಳ್ತಾರೆ. ಆಮೇಲೆ ಹರ್ಷಿತ್ ರಾಣಾ 2 ವಿಕೆಟ್ ಕಬಳಿಸಿದ್ರು ಕೂಡ 8 ಓವರಲ್ಲಿ 59 ರನ್ಗಳನ್ನ ಕೊಡ್ತಾರೆ. ಇದ್ದಿದ್ರಲ್ಲೇ ಬೆಟರ್ ಅಂತ ಅನ್ಕೊಂಡ್ರೆ ವಾಷಿಂಗ್ಟನ್ ಸುಂದರ್ 7 ಓವರಲ್ಲಿ 37 ಕೊಟ್ಟು 2 ವಿಕೆಟ್ ನ ಕಬಳಿಸಿದ್ದಾರೆ. ರೆಡ್ಡಿ ಕೂಡ ಏನು ಅಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗ್ಲಿಲ್ಲ. ಅಕ್ಷರ್ ಪಟೇಲ್ 10 ಓವರಲ್ಲಿ 52 ರನ್. ಈ ಒಂದು ಮ್ಯಾಚ್ ನ ಅವಲೋಕನ ನೋಡೋದಾದ್ರೆ ಭಾರತ ಎಲ್ಲೂ ಕೂಡ ಆಸೀಸ್ಗೆ ಒಂದು ಪ್ರಬಲ ಪೈಪೋಟಿ ಅಂತ ಎಲ್ಲೂ ಅನಿಸ್ಲಿಲ್ಲ. ಬ್ಯಾಟಿಂಗ್ ನಲ್ಲೂ ಅನಿಸ್ಲಿಲ್ಲ, ಎಲ್ಲೂ ಬೌಲಿಂಗ್ ನಲ್ಲಿ ಕಟ್ಟಿ ಹಾಕ್ತಾರೆ. ಈ ಬೌಲರ್ ಬಂದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ, ಹಾಗೆ ಹೀಗೆ ಅಂತ ಅನಿಸ್ತಾ ಇಲ್ಲ. ಬೂಮ್ರಾ ಅವರ ಅನುಪಸ್ಥಿತಿ, ಶಮಿ ಅವರ ಅನುಪಸ್ಥಿತಿ ಎದ್ದು ಕಾಣಿಸ್ತಾ ಇತ್ತು. ಬೌಲಿಂಗ್ ನಲ್ಲಿ ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಇಲ್ಲ.
ತುಂಬಾ ಒತ್ತಡ ಶುಭ್ಮನ್ ಗಿಲ್ ಮೇಲೆ ಇದೆ ಅಂತ ಅನಿಸ್ತಾ ಇದೆ. ಆಸ್ ಅ ನಾಯಕನಾಗಿ ಅಥವಾ ಓಪನಿಂಗ್ ಸ್ಲಾಟ್ ನಲ್ಲಿ ರನ್ ಬರದೇ ಇರೋದು ಅದು ದೊಡ್ಡ ಮೈನಸ್ ಆಗ್ತಾ ಇದೆ. ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಕಳಪೆ ಫಾರ್ಮ್ ಖಂಡಿತವಾಗ್ಲೂ ಅಭಿಮಾನಿಗಳಿಗೆ ನೋಡೋಕ್ ಆಗ್ತಾ ಇಲ್ಲ. ಇದೆಲ್ಲವನ್ನ ನೋಡಿದ್ರೆ ಆಸ್ಟ್ರೇಲಿಯಾ ಕ್ಲೀನ್ ಸ್ವೀಪ್ ಮಾಡುತ್ತೆ ಅನ್ನುವಂತ ಭಯನೂ ಕೂಡ ಹುಟ್ಕೊಂಡ್ಬಿಟ್ಟೆ. ಅದಾದ ನಂತರ ವಿರಾಟ್ ಕೊಹ್ಲಿ ಇಲ್ಲದೆ ಇರುವಂತಹ, ರೋಹಿತ್ ಶರ್ಮಾ ಇಲ್ಲದೆ ಇರುವಂತಹ T20 ಹೇಗಾಗತ್ತೆ ಅನ್ನುವಂತಹ ಒಂದು ಕುತೂಹಲ ಇದೆ. ಆಸ್ಟ್ರೇಲಿಯಾ ಖಂಡಿತವಾಗ್ಲೂ ಮೇಲ್ಗೈ ಸಾಧಿಸಿದೆ. ಬ್ಯಾಟಿಂಗ್ ಅಪ್ಪರ್ ಆಯ್ತು, ಬೌಲಿಂಗ್ ಅಪ್ಪರ್ ಆಯ್ತು, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಆಸ್ಟ್ರೇಲಿಯಾ ಒಂದು ಮೇಲ್ಗೈ ಸಾಧಿಸಿತು. 2-0 ಮೂಲಕ ಈಗ ಸರಣಿಯನ್ನ ಮುನ್ನಡೆ ತೆಗೆದುಕೊಂಡು ಅದ್ರ ಜೊತೆಗೆ ಸರಣಿ ಕೂಡ ಕೈವಶ ಮಾಡಿಕೊಂಡಿದೆ. ಮುಂದಿನ ಪಂದ್ಯ ಭಾರತಕ್ಕೆ ಒಂದು ಮರ್ಯಾದೆ ಪ್ರಶ್ನೆ, ಅದನ್ನಾದ್ರೂ ಗೆಲ್ಲೋಣ ಅಂತ ಹೇಳಿ ಆಸೀಸ್ಗೆ ಕ್ಲೀನ್ ಸ್ವೀಪ್ ಮಾಡುವಂತಹ ಒಂದು ಹೆಮ್ಮೆ. ಮುಂದಿನ ಪಂದ್ಯದತ್ತ ಈಗ ಎಲ್ಲರಕ್ಕಿಂತ ಕೊಹ್ಲಿ ಏನ್ ಮಾಡ್ತಾರೆ, ಅಥವಾ ರಿಟೈರ್ಮೆಂಟ್ ಕೊಡ್ತಾರ, ಕೊನೆ ಪಂದ್ಯ ಆಡಿ ರಿಟೈರ್ಮೆಂಟ್ ಕೊಡ್ತಾರೆ, ಇಲ್ಲ ವಿಶ್ವಕಪ್ ಕನಕ ಇರ್ತಾರ ಅನ್ನುವಂತ ಕುತೂಹಲನೂ ಕೂಡ ಇದೆ ಸಂಪತ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಪಾಟೀಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.